ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಏನು ಗೊತ್ತುಂಟಾ, ಇವತ್ತು ನಾನು ಏನು ಹೇಳಬೇಕು ಅನ್ನಿಸ್ತು ನಿಮ್ಮ ಹತ್ರ ಎಲ್ಲ ಅಂತ ಹೇಳಿದರೆ, ಇವತ್ತು ಒಬ್ಬರದ್ದು ರೀಲ್ಸ್ ನೋಡಿದೆ ನಾನು. ಜಪಾನ್ದಲ್ಲಿ ಐಫೋನ್ ರೋಡಲ್ಲಿ ಬಿದ್ದರೂ ಎತ್ತಿಟ್ಟು ಹೋಗ್ತಾರೆ, ಯಾರೂ ತಗೊಂಡು ಹೋಗೋದಿಲ್ಲ. ಜನರ ಕಣ್ಣಿಗೆ ಕಾಣುವ ಹಾಗೆ ಅದನ್ನು ಇಟ್ಬಿಟ್ಟು ಹಾಗೆ ಹೋಗ್ತಾರೆ. ಯಾಕೆಂದರೆ ವಾಪಸ್ ಬಂದಾಗ ಆ ವ್ಯಕ್ತಿ ಅದನ್ನು ಹುಡ್ಕೊಂಡು ವಾಪಸ್ ಬಂದರೆ ಅವರಿಗೆ ಸುಲಭವಾಗಿ ಸಿಗಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗೆದಿಟ್ಟು ಹೋಗ್ತಾರೆ ಅಂತ ಹೇಳ್ಕೊಂಡು ಹಾಕಿದರು. ವಾಚು, ಹಣ, ಪರ್ಸ್, ಇವನ್ ಐಫೋನ್ ಬಿದ್ದರೂ ಅದನ್ನು ಮುಟ್ಟಲ್ಲ ಅಂತ ಹೇಳಿಕೊಂಡು ಹಾಕಿದ್ರು ವಿಡಿಯೋ. ರಸ್ತೆ ಎಲ್ಲ ಎಷ್ಟು ಕ್ಲೀನ್ ಇದೆ. ನಿಜವಾಗ್ಲೂ ನನಗದನ್ನು ನೋಡಿದಾಗ ಎಷ್ಟು ಬೇಸರ ಆಯಿತು ಗೊತ್ತುಂಟಾ. ಯಾಕದು ಕೆಲವು ದೇಶಗಳಲ್ಲಿ ಮಾತ್ರ ಸಾಧ್ಯ ಇದೆ, ನಮ್ಮ ದೇಶದಲ್ಲಿ ಯಾಕಾಗೋದಿಲ್ಲ? ಭೌಗೋಳಿಕವಾಗಿ ಎಷ್ಟು ಸುಂದರವಾದಂಥ ದೇಶ ನಮ್ಮದು. ಆಧ್ಯಾತ್ಮಿಕವಾಗಿ ಎಲ್ಲ ಎಷ್ಟು ಅರ್ಥಪೂರ್ಣವಾಗಿದೆ ನಮ್ಮ ಕಲ್ಚರ್. ಅದಲ್ಲದೆ ಆದರೆ ಯಾಕೆ ನಮ್ಮವರಿಗೆ ಈ ರೀತಿ ಕೊಳಕು ಬುದ್ಧಿ ಇದೆ? ಜಾಬಲ್ಲಿದ್ದಿದ್ದೆ ಐಫೋನ್ ಕದ್ಕೊಂಡು ಹೋಗ್ತಾರೆ, ಇನ್ನು ರೋಡಲ್ಲಿದ್ದದನ್ನು ಬಿಡ್ತಾರಾ? ಯಾಕೆ ಹೀಗೆ? ಎಲ್ಲಿ ಎಡವ್ತಾ ಇದೆ? ಅಲ್ಲಿಯ ಜನರು ಯಾಕೆ ಅಲ್ಲಿಯ ಜನರು ಯಾಕೆ ನಮ್ಮ ಜನರ ಹಾಗೆ ಮನಸ್ಥಿತಿ ಇಲ್ಲ ಅವರಿಗೆ? ಏನಕ್ಕೆ? ನಮ್ಮಲ್ಲಿ ಮೌಲ್ಯಗಳು ಯಾಕೆ ಇಲ್ಲ ನೋಡಿ. ಈಗ ಟ್ರೈನಲ್ಲಿ ಎಲ್ಲಿಯಾದರೂ ದೂರ ಹೋಗುವಾಗ ನೋಡಿ, ಕವಳ ಎಲೆ ಅಡಿಕೆ ಪಿಚಕ್ ಅಂತ ಕಂಡಲ್ಲಿ ಉಗ್ಯೋದು, ಕರೆಸಿ ಕಪ ಉಗ್ಯೋದು. ಟ್ರೈನಲ್ಲಿ ಹೋಗ್ತಾ ನೋಡಬೇಕಂತ ಇದೆಲ್ಲ ದಿನನಿತ್ಯ ನಾವು ಓಡಾಡೋ ರೋಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಪೇಟೆಗಳಲ್ಲಿ ಕಾಣುವಂಥದ್ದೇ. ಎಷ್ಟು ಗಲೀಜಿರ್ತದೆ, ಕಾಲು ಹಾಕೋಕ್ಕಾಗಲ್ಲ. ಮಳೆ ಬಂದಂತೆ ನಾಯಿ ಕಕ್ಕಸಿಂದ ಹಿಡಿದು ತೇಲಿಕೊಂಡು ಬರ್ತಾ ಇರ್ತದೆ. ಅಯ್ಯೋ ರಾಮ, ಯಾಕೆ ಹೀಗೆ ಅಂತ ಒಂದೊಂದು ಸಲ ಅಷ್ಟು ಬೇಸರ ಆಗ್ತದೆ. ನಾವೇನಾದರೂ ಇದ್ರ ಬಗ್ಗೆ ಮಾತಾಡಿದರೆ ನೀನು ದೇಶದ್ರೋಹಿ, ನಮ್ಮ ದೇಶ ಚೆನ್ನಾಗಿಲ್ಲ, ನಮ್ಮ ಜನರಿಗೆ ಬುದ್ಧಿ ಇಲ್ಲ, ಹೊರದೇಶ ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ, ನೀನು ದೇಶದ್ರೋಹಿ, ಇಷ್ಟೇ ಮಾತಾಡ್ತಾರ್ರಿ. ಅದ್ರ ವಾಸ್ತವ ಒಂದು ಅರ್ಥ ಮಾಡ್ಕೊಳ್ಳೋದೆಲ್ಲ ಯಾರು ಅರ್ಥ ಮಾಡ್ಕೊಳ್ಬೇಕು? ಇದನ್ನು ಎಲ್ಲಿಂದ ಸರಿ ಮಾಡಬೇಕು? ಏನೋ ಹೇಳ್ತಾರಲ್ವಾ, ಅದು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ತಂದೆ ತಾಯಿಗಳೇ, ಹಿರಿಯರೇ ಅದನ್ನು ಫಾಲೋ ಮಾಡದೇ ಇರುವಾಗ ಮಕ್ಕಳನ್ನು ಅದನ್ನು ಅನುಕರಣೆ ಮಾಡೋದು ಸಹಜ ಅಲ್ವಾ? ಈ ನನ್ನ ಫ್ರೆಂಡ್ ಒಬ್ಬರು ಹೊರದೇಶದಲ್ಲಿ ಇರ್ತಾರೆ. ಅವ್ರ ಹತ್ರ ಅವರು ಜಾಬಿಗೆ ಹೋಗ್ತಾರಲ್ವಾ, ಏನು ತಿಂಡಿ ಅಂತ ಕೇಳಿದರೆ, ಟೈಮ್ ಇರಲಿಲ್ಲ, ಸಲಾಡ್ ಮಾಡಿದೆ, ಫ್ರೂಟ್ ತಿಂದೆ, ಜ್ಯೂಸ್ ಕೊಡಿದೆ, ಸಾಕಂತ ಹೇಳ್ತಾರೆ. ಇನ್ನು ಮಧ್ಯಾಹ್ನ ಏನಾದರೂ ಸ್ವಲ್ಪ ಕರ್ಡ್ ರೈಸ್ ತಿಂದೆ, ಹಾಗೇನಾದರೂ ಹೇಳ್ತಾರೆ. ಆದರೆ ನಮಗೆ ನೋಡಿ, ನಮ್ಮ ಕೆಲಸಕ್ಕೆ ಹೋಗುವ ಹೆಂಗಸರು, ನಮ್ಮ ಗೃಹಿಣಿಯರು, ನಮ್ಮ ದೇಶದಲ್ಲಿ ಹೆಚ್ಚಿನವರ ಪರಿಸ್ಥಿತಿ ಏನು ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿದು, ಏನು ಟೀ ಕುಡಿಲಿಕ್ಕೆ, ತಿಂಡಿ, ಮಧ್ಯಾಹ್ನದವರೆಗೆ ಅದರದ್ದೇ ಕೆಲಸ. ಅದಾಗುವಾಗ ಮಧ್ಯಾಹ್ನಕ್ಕೆ ಏನು ಊಟಕ್ಕೆ ಏನು ಮಾಡಲಿ, ಏನು ತಿನ್ನೋದು, ಏನು ಮಾಡೋದು. ಮಧ್ಯಾಹ್ನದ ಮುಗಿಯುವಾಗ ಸಂಜೆ ಸ್ನ್ಯಾಕ್ಸು, ಟೀ ಸ್ಟಾರ್ಟ್ ಆಯಿತು. ಅದು ಮುಗಿಯುವಾಗ ಆಯ್ತಲ್ಲ ಊಟ. ಸಂಜೆ ಊಟಕ್ಕೇನು ರೆಡಿ ಮಾಡಬೇಕು. ಸಂಜೆ ಊಟ ರೆಡಿ ಆಯಿತು, ಎಲ್ಲ ಕೆಲಸ ಎಲ್ಲ ಒಳಿದು ಬಳಿದು ಎಲ್ಲ ಮಾಡಿ ಮುಗಿಸಿ ಬರುವಾಗ ಆಯಿತು. ನಾಳೆ ಬೆಳಿಗ್ಗೆಗೆ ಏನು ತಿಂಡಿ ಸ್ಟಾರ್ಟ್. ಒಂದಿಡೀ ದಿನ ಬೆಳಿಗ್ಗೆ ತಿನ್ನಲಿಕ್ಕೆ ಮಾಡಲಿಕ್ಕೆ ಆಯಿತು. ಕೆಲಸಕ್ಕೆ ಹೋಗೋರಂತೂ ಸುಸ್ತೋ ಸುಸ್ತು. ಹೊರಗಡೆನೇ ಕೆಲಸ, ಒಳಗಡೆನೇ ಕೆಲಸ. ಯಾವಾಗ ನೋಡಿದ್ರು ತಿನ್ನಲಿಕ್ಕೆ ಮಾಡೋದೇ ಕೆಲಸ. ಈಟಿಂಗ್ ಇಂಡಿಯನ್ಸ್ ಹೇಳಿದರೆ ಕೋಪ ಬರ್ತದೆ. ಈಟಿಂಗ್ ಇಂಡಿಯನ್ಸ್ ಅಂತ ಹೇಳಿದರೆ ಕೋಪ ಬರ್ತದೆ. ಡರ್ಟಿ ಇಂಡಿಯನ್ಸ್ ಹೇಳಿದರೆ ಕೋಪ ಬರ್ತದೆ. ಆದರೆ ನಾವು ಮಾತ್ರ ಬದಲಾಗಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಎದುರ ರೋಡಲ್ಲಿ ಕಸ ಬಿಸಾಡಿ ಹೋಗ್ತಾರೆ, ಖಾಲಿ ಜ್ಯೂಸ್ ಕುಡಿತಾರೆ, ಕಾರಲ್ಲಿ ಹೋಗುವಾಗ ರಪಕ್ ಅಂತ ಎಲ್ಲಂದ್ರಲ್ಲಿ ಎಸೆದು ಹೋಗ್ತಾರೆ. ಏನಾದರೂ ಹೇಳಿದರೆ ಜಗಳಕ್ಕೆ ಬರ್ತಾರೆ. ಇಷ್ಟೇ ಇಂಡಿಯನ್ಸ್.